ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 54ನೇ ಭಾಗ ಇದು. ಅಲ್ಲಿ ನಾವೀಗ ನೋಡಬೇಕಾದದ್ದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 51ನೇದ್ದು, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 49ನೇದ್ದು, 48ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯ ಪಾಠ ಮತ್ತು ಗೀತಾ ಪ್ರೆಸ್ಸಿನ ಉತ್ತರ ಭಾರತದ ಪಾಠದಲ್ಲಿ, 49ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ ಆತ್ಮಸ್ವರೂಪದ ವಿವೇಚನೆ ಒಂದಿಷ್ಟು ಈ ಅಧ್ಯಾಯದಲ್ಲಿ ವರ್ಣಿತ ಆಗಿದೆ. ಕೇಚಿತ್ ಬ್ರಹ್ಮಮಯಂ ವೃಕ್ಷಂ, ಕೇಚಿತ್ ಬ್ರಹ್ಮವನಂ ಮಹತ್, ಕೇಚಿತ್ ಬ್ರಹ್ಮ ಚ ಅವ್ಯಕ್ತಂ, ಕೇಚಿತ್ ಪರಮನಾಮಯಂ, ಮನ್ಯಂತೆ ಸರ್ವಮೇಪ್ಯೇತತ್ ಅವ್ಯಕ್ತ ಪ್ರಭವಾಪ್ಯಯಂ ಅಂತ ಈ ಮೊದಲನೆಯ ಶ್ಲೋಕ. ಜ್ಞಾನಿಗಳಾದವರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವರ್ಣಿಸ್ತಾರೆ. ಈ ಸಂಸಾರ ಅನ್ನೋ ವೃಕ್ಷ ಇದು ಬ್ರಹ್ಮಮಯ, ಅರ್ಥಾತ್ ಬ್ರಹ್ಮನ ಅಧೀನ. ಇದು ಕೆಲವರು ಬ್ರಹ್ಮವನ್ನೇ ದೊಡ್ಡ ಒಂದು ಅರಣ್ಯ ಅಂತ ವರ್ಣಿಸ್ತಾರೆ. ಅವ್ಯಕ್ತವೇ ಬ್ರಹ್ಮ ಅಂತ ಇನ್ನು ಕೆಲವರು ಹೇಳ್ತಾರೆ. ಅದು ಜಗತ್ತಿನ ರೂಪದಲ್ಲಿ ಪರಿಣಾಮ ಹೊಂದಿದೆ. ಅವ್ಯಕ್ತವೇ ಬ್ರಹ್ಮ ಅನ್ನುವಂಥ ಈ ಒಂದು ಹೇಳಿಕೆಯನ್ನು ಕೂಡ ಅವ್ಯಕ್ತ ಅಥವಾ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಯಾವ ಪ್ರಕೃತಿ ಇದೆ, ಆ ಪ್ರಕೃತಿ ಪರಮಾತ್ಮನ ಅಧೀನವಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ಎಲ್ಲ ಮಾತುಗಳು ಅದ್ವೈತಕ್ಕೂ ಪೋಷಕವಾಗಿವೆ, ದ್ವೈತಕ್ಕೂ ಪೋಷಕವಾಗಿವೆ. ಅವರವರ ಭಾವನೆಗಳಿರ್ತಕ್ಕಂತೆ ಆ ಮಾತುಗಳನ್ನು ಅರ್ಥ ಮಾಡ್ಕೊಳ್ಬಹುದು. ಸರ್ವಂ ಖಲ್ವಿದಂ ಬ್ರಹ್ಮ, ಛಾಂದೋಗ್ಯ ಉಪನಿಷತ್ತಿನ ಮಾತು. ಇದೆಲ್ಲವೂ ಬ್ರಹ್ಮಮಯ. ಬ್ರಹ್ಮ ಸ್ವರೂಪ ಅಂತನೂ ಅರ್ಥ ಮಾಡ್ಕೊಳ್ಬಹುದು, ಬ್ರಹ್ಮನ ಅಧೀನ ಅಂತನೂ ಅರ್ಥ ಮಾಡ್ಕೊಳ್ಬಹುದು. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ, ನನ್ನ ಅಂಶವೇ ಈ ಜಗತ್ತಿನಲ್ಲಿ ಜೀವವಾಗಿದೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನನ್ನ ಅಂಶ ಅಂದ್ರೆ ನಾನೇ ಈ ಜೀವದ ರೂಪದಲ್ಲಿ ಕಾಣಿಸ್ಕೋತಾ ಇದ್ದೀನಂತನೂ ಅದ್ವೈತದ ಒಲವಿದ್ದವರು ಅರ್ಥ ಮಾಡ್ಕೋಬಹುದು. ಅಥವಾ ನನ್ನ ಭಿನ್ನಾಂಶ, ನನ್ನ ಅಧೀನನಾದಂತಹ, ನನ್ನ ಭಿನ್ನಾಂಶನಾದಂತಹ ಜೀವ ಈ ಜಗತ್ತಿನಲ್ಲಿ ಇದ್ದಾನೆ ಅಂತ ಹೀಗೂ ಕೂಡ ಅದನ್ನ ಅರ್ಥೈಸಬಹುದು. ಲಕ್ಷಾಲಂಕಾರಕ್ಕೆ ಹೊಂದಿಕೊಂಡು ಈ 3 ಶ್ಲೋಕಾರ್ಧಗಳ ಅಭಿಪ್ರಾಯ ಹೀಗಾಗ್ತದೆ. ಕೇಚಿತ್ ಬ್ರಹ್ಮಮಯಂ ವೃಕ್ಷಂ ಇತ್ಯತ್ರ ಕೇಚಿತ್ ಜ್ಞಾನಿನಃ ಶ್ವಾಸ ವಿಮೋಕ್ಷಕಾಲೇ ಬ್ರಹ್ಮಮಯಂ ಪರಬ್ರಹ್ಮ ಪ್ರಧಾನಕಂ ದೇಹಾಭಿಮಾನ ಛೇದನ ಕರ್ತೃತ್ವಾತ್ ವೃಕ್ಷನಾಮಕಂ ಯೋಗಿನ ಮಾಹುಹೋ ಅಂತ ಲಕ್ಷಾಲಂಕಾರದಲ್ಲಿದೆ. ಶ್ವಾಸೋಚ್ಛ್ವಾಸ ಎಲ್ಲ ಮುಗಿಸಿ ಮರಣ ಹೊಂದುವಂತಹ ಪ್ರಸಂಗದಲ್ಲಿ ಯೋಗಿಗಳಿಗೆ ವೃಕ್ಷ ಅಂತ ಹೆಸರು ಬರ್ತದೆ. ಯಾಕೆಂದ್ರೆ ಅವರು ಆ ಸಂದರ್ಭದಲ್ಲಿ ದೇಹಾಭಿಮಾನವನ್ನು ಛೇದನ ಮಾಡುವುದರಿಂದ, ಓ ವೃಶ್ಚು ಛೇದನೆ ಅಂತ ಧಾತು. ಹಾಗಾಗಿ ವೃಕ್ಷ ಅಂದ್ರೆ ಕತ್ತರಿಸುವವರು ಅಂತ ಅರ್ಥ. ಏನನ್ನು ಕತ್ತರಿಸುವುದು ಅಂದ್ರೆ ದೇಹಾಭಿಮಾನವನ್ನು ಕತ್ತರಿಸುವುದು. ದೇಹಾಭಿಮಾನವನ್ನು ಕತ್ತರಿಸುವಂತಹ ಯೋಗಿಗಳಿಗೆ ವೃಕ್ಷ ಅಂತ ಕರೀತಾರೆ. ಕೇಚಿತ್ ಶ್ವಾಸವಾಯೋ ಶರೀರಸ್ಥಿತ ಉದಾನವಾಯು ಪ್ರವೇಶೇ ಸತಿ ನೇತ್ರ ನಿಮೀಲನ ಸಮಯೇ ಬ್ರಹ್ಮಮಯಂ ಕೇವಲ ಪರಬ್ರಹ್ಮ ಪ್ರಧಾನಕಂ ಮಹತ್ ದೇಹಾಭಿಮಾನ ರಾಹಿತ್ಯೇನ ಪೂರ್ವಯೋಗಿನೋಪಿ ಮಹತ್ವಾತ್ ಮಹನ್ನಾಮಕಂ ಯೋಗಿ ಸ್ವರೂಪಮಾಹುಹೋ. ಇವೆಲ್ಲ ಲಕ್ಷಾಲಂಕಾರದ ವಾಕ್ಯಗಳು. ಜ್ಞಾನಿಗಳು ಆ ಶ್ವಾಸವಾಯು ತನ್ನ ಶರೀರದಲ್ಲಿರುವಂತಹ ಉದಾನ ವಾಯುವನ್ನು ಪ್ರವೇಶ ಮಾಡಿದಾಗ ಕಣ್ಣನ್ನು ಮುಚ್ಚುತ್ತಾರೆ ಜ್ಞಾನಿಗಳು. ಆ ಸಂದರ್ಭದಲ್ಲಿ ಕೇವಲ ಪರಮಾತ್ಮನನ್ನೇ
ಈ ಜ್ಞಾನಿಗಳು ಕಾಣುತ್ತಾರೆ. ದೇಹಾಭಿಮಾನವನ್ನು ಬಿಟ್ಟು ದೇಹತ್ಯಾಗ ಮಾಡ್ತಾರೆ. ಆದ್ದರಿಂದ ಈ ಹಿಂದೆ ಕೇವಲ ದೇಹಾಭಿಮಾನವನ್ನು ತ್ಯಾಗ ಮಾಡುವಂತಹ ವೃಕ್ಷ ಅಂತ ಕರೆಸಿಕೊಂಡಿರುವಂತಹ ಯೋಗಿಗಳಿಗಿಂತ ಆ ಪರಮಾತ್ಮನನ್ನ ತಮ್ಮ ಚಿಂತನದಲ್ಲಿ ಕಾಣುತ್ತಾ ದೇಹತ್ಯಾಗ ಯಾರು ಮಾಡ್ತಾರೆ ಇವರು ಆ ಹಿಂದಿನ ಯೋಗಿಗಳಿಗಿಂತ ಶ್ರೇಷ್ಠರು. ಆದ್ರಿಂದ ಈ ಯೋಗಿಯ ಸ್ವರೂಪ ಮಹತ್ ಅಂತ ಕರೆಸ್ಕೊಂಡಿದೆ. ಮಹತ್ವದ ದೊಡ್ಡದು ಅಂತ. ಇನ್ನು ಕೆಲವರು ದೇಹ ಇದ್ದಾಗಲೂ ಕೂಡ ಮತ್ತೆ ಮತ್ತೆ ಪ್ರಾಣಾಯಾಮದ ಮೂಲಕ ಮನಸ್ಸಿನ ಎಲ್ಲಾ ಕಲ್ಮಶಗಳನ್ನು ಕಳ್ಕೊಂಡಿರ್ತಾರೆ. ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡು ಇರ್ತಾರೆ. ಜಗತ್ತಿಗೆ ಅವರು ಕಾಣದಂತೆ ಇರ್ತಾರೆ. ಇವರನ್ನ ಅವ್ಯಕ್ತ ಯೋಗಿಗಳು ಅಂತ ವರ್ಣಿಸ್ತಾರೆ. ಕೇಚಿತ್ ಸತ್ಯೇವ ದೇಹೆ ಅಂದರೆ ದೇಹ ಇದ್ದಾಗಲೇ ಪುನಃ ಪುನಃ ಪ್ರಾಣಾನಾಯಮ್ಯ ನಿರ್ಧೂತ ಸಕಲ ಕಲ್ಮಷಂ ಬ್ರಹ್ಮಮಯಂ ಪರಬ್ರಹ್ಮ ಪ್ರಧಾನಕಂ ಅಪರೋಕ್ಷೀಕೃತ ಪರಮಾತ್ಮ ಸ್ವರೂಪಂ ಅವ್ಯಕ್ತಂ ಪರಚಿತ್ತವೃತ್ತೇ ಅಪ್ರತ್ಯಕ್ಷತ್ವಾತ್ ಬಹಿಷ್ಠೈ ಕೈರಪಿ ಅಜ್ಞಾತಂ. ಪರಮಾತ್ಮನನ್ನು ಅವ್ಯಕ್ತ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದು ಬೇರೆ ಯಾರಿಗೂ ಕೂಡ ತಿಳಿಯುವಂಥದ್ದು ಅಂಥದ್ದಲ್ಲ. ಈ ಪರಮಾತ್ಮ ಯಾರಿಗೂ ವ್ಯಕ್ತನಾಗುವುದಿಲ್ಲ ಅಂತಷ್ಟೇ ಅಲ್ಲ, ಈ ಯೋಗಿ ಪುರುಷನೂ ಕೂಡ ಇನ್ನೊಬ್ರು ಯಾರಿಗೂ ಕೂಡ ತನ್ನ ಚರ್ಯೆ ಏನು ಅಂತ ತಿಳಿಸಿಕೊಡೋದಿಲ್ಲ. ಅದನ್ನು ಇವನನ್ನು ಅವ್ಯಕ್ತ ಅಂತಾನೆ ಹೇಳ್ತಾರೆ. ಬ್ರಹ್ಮಮಯ ಅವನು, ಯಾಕೆಂದ್ರೆ ಪರಬ್ರಹ್ಮನೇ ಪ್ರಧಾನ ಅಂತ ಯಾವತ್ತೂ ಕೂಡ ಉಪಾಸನೆ ಮಾಡಿದವನು. ಯೋಗದ ಮೂಲಕ ತನ್ನ ಕಲ್ಮಶಗಳನ್ನು ಕಳ್ಕೊಂಡವನು. ಹೀಗಾಗಿ ಅವನನ್ನು ಅವ್ಯಕ್ತ ಎಂಬುದಾಗಿ ಕೆಲವು ಯೋಗಿಗಳನ್ನ ವರ್ಣನೆ ಮಾಡ್ತಾರೆ. ಕೇಚಿತ್ ಅವ್ಯಕ್ತಾತ್ ಲಕ್ಷ್ಮೀ ತತ್ವಾದಪಿ ಉದ್ರಿಕ್ತಂ ನಾರಾಯಣಂ ಪ್ರಾಪ್ಯ ಯಸ್ತು ಅಮೃತತ್ವಾಯ ಕಲ್ಪತೆ ಲಿಂಗ ಶರೀರ ಭಂಗಾಖ್ಯ ಅಮೃತತ್ವಾಯ ಕಲ್ಪತೆ ಅಂತ ಮುಂದಿನ ಲಕ್ಷಾಲಂಕಾರದ ವಾಕ್ಯಗಳು. ಲಕ್ಷ್ಮೀ ತತ್ವಕ್ಕಿಂತ ಪ್ರಧಾನನಾದಂತಹ ನಾರಾಯಣನನ್ನು ಹೊಂದಿ ಸಂಸಾರದಿಂದ ಬಿಡುಗಡೆಯನ್ನ ಹೊಂದುತ್ತಾರೆ ಕೆಲವರು. ಈ ಮುಕ್ತರು ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾದಂತಹ ಒಂದು ಸುಖವನ್ನ ಪಡೆಯುವುದರಿಂದ ಅವರಿಗೆ ಪರ ಅಂತ ಹೆಸರಿದೆ. ಈ ಯೋಗಿಗಳಿಗೆ ಪರ ಅಂತ ಹೆಸರು ಯಾಕೆಂದ್ರೆ ಪರ ಅನ್ನುವುದು ಪಾಲನ ಪೂರ್ಣಯೋಹೋ ಅನ್ನೋ ಧಾತುವಿನಿಂದ ಬಂದದ್ದು. ಪಾಲನ ಪೂರ್ಣಯೋಹೋ ಇತಿ ಧಾತೋಹ ಸ್ವಯೋಗ್ಯ ಸುಖಪೂರಿತತ್ವಾತ್ ಪರಾತ್ಮಕಂ ಪ್ರಾಹುಹೋ. ಪರ ಅಂದ್ರೆ ತನಗೆ ಯೋಗ್ಯವಾದಂತಹ ಸುಖದ ಪೂರ್ತಿಯನ್ನು ಮಾಡಿಕೊಂಡವನು. ಆ ಪಾಲನ ಪೂರ್ಣಯೋಹೋ ಅನ್ನೋ ಧಾತು ನಮಗೆ ತಿಳಿಸುವಂತಹ ಅರ್ಥವೇ ಅದು. ಆದ್ರಿಂದ ಆತನನ್ನ ಪರ ಅಂತ ವರ್ಣನೆ ಮಾಡ್ತಾರೆ. ಏವಂ ಮುಮುಕ್ಷೂಣಾಂ ಅವಸ್ಥಾಭೇದೇನ ಚಾತುರ್ವಿಧ್ಯಂ ವದಂತೆ. ಭಗವಂತನ ಭಕ್ತರೇನಿದ್ದಾರೆ ಅವರು ಮುಕ್ತಿಗೆ ಹೋಗುವಂಥವ್ರು 4 ಪ್ರಭೇದದಿಂದ ನಮಗೆ ಶಾಸ್ತ್ರದಲ್ಲಿ ವರ್ಣಿತಾಗಿದ್ದಾರೆ. ಏತತ್ ಸರ್ವಂ ಯೋಗ್ಯ ಜೀವ ಚತುಷ್ಟಯಂ ಅವ್ಯಕ್ತಂ ಅನ್ಯೈಹಿ ಅಜ್ಞಾತ ಸ್ವಭಾವ ಪ್ರಭಾವಂ ಸ್ವಭಾವಾಪ್ಯಯಂ ಜೀವೇಶು ಪ್ರಕೃಷ್ಟಂ ಭವತಿ ಇತಿ ಪ್ರಭವಂ ಅಪ್ಯೇತಿ ಸಂಸಾರಾದಪಿ ಅಪ್ಯಯಂ ಮನ್ಯಂತೆ ಇತಿ ಯೋಜನಾ. ಹೀಗೆ ಲಕ್ಷಾಲಂಕಾರದಲ್ಲಿರುವಂತಹ ಅರ್ಥವನ್ನು ಓದಿದ್ದೇನೆ. ಲಕ್ಷಾಲಂಕಾರ ಅನೇಕ ಕಡೆ ಶಾಸ್ತ್ರದಲ್ಲಿ ಕಾಣದೇ ಇರುವಂತಹ ವರ್ಣನೆಗಳನ್ನೇನು ಹೇಳ್ತದೆ. ಅನೇಕ ಕಡೆ ಅದು ವಿಶ್ವಾಸಕ್ಕೆ ಯೋಗ್ಯ ಆಗಿರೋದಿಲ್ಲ. ಆದರೆ ಇಲ್ಲಿರುವಂತಹ ವರ್ಣನೆಗಳು, ಆ ಮಹಾಭಾರತದ ಶಬ್ದದ ವ್ಯಾಖ್ಯಾನಗಳು ಶಾಸ್ತ್ರ ವಿರುದ್ಧ ಏನಲ್ಲ, ತಪ್ಪಲ್ಲ. ಅದರಿಂದ ಅದನ್ನು ವರ್ಣನೆ ಮಾಡಿದ್ದೇನೆ. ಆದರೆ ಶಬ್ದಗಳಿಂದ ಅರ್ಥವನ್ನು ಹೊರಡಿಸುವಂತಹ ಸಂದರ್ಭದಲ್ಲಿ ಅನೇಕ ಕಡೆ ಲಕ್ಷಾಲಂಕಾರ ನಮಗೆ ಸುಲಭವಾಗಿ ಸ್ವೀಕಾರಕ್ಕೆ ಯೋಗ್ಯ ಆಗದೇ ಇರುವಂತಹ ವಿಷಯಗಳನ್ನು ಹೇಳ್ತದೆ ಅನೇಕ ಕಡೆ. ಅದನ್ನು ಕೂಡ ನಾವು ನೆನಪಿಟ್ಕೊಂಡಿರಬೇಕು. ಉಚ್ಛ್ವಾಸ ಮಾತ್ರಮಪಿ ಚೇದ್ಯ ಅಂತಕಾಲೇ ಸಮೋ ಭವೇತ್ ಆತ್ಮಾನಂ ಉಪಸಂಗಮ್ಯ ಸಹ ಅಮೃತತ್ವಾಯ ಕಲ್ಪತೆ. ಮರಣ ಸಂದರ್ಭದಲ್ಲಿ ಪರಮಾತ್ಮನನ್ನ
ಅವನು ಕಾಣುವಂತ ಪ್ರಯತ್ನ ಮಾಡಬೇಕು, ತನ್ನ ಬುದ್ಧಿಯನ್ನು ಅಲ್ಲಿ ಲೀನ ಮಾಡಬೇಕು. ಹೇಗೆಂದ್ರೆ ಒಂದು ಸ್ವಲ್ಪ ಹೊತ್ತಾದರೂ, ಬಹಳ ಹೊತ್ತು ಅಂತ ಒಂದು ಕಾರ್ಯ ನಮಗೆ ಸಾಧ್ಯ ಆಗದೇ ಇರಬಹುದು. ಒಂದು ಉಸಿರನ್ನ ಮೇಲಕ್ಕೆ ಎಳೆದುಕೊಳ್ಳಲಿಕ್ಕೆ ಎಷ್ಟು ಸಮಯ ಬೇಕಾದಿತ್ತೋ, ಎಷ್ಟು ಕೆಲವು ಸೆಕೆಂಡ್ಗಳು ಬೇಕಾದಿತ್ತೋ, ಅಷ್ಟು ಹೊತ್ತಾದರೂ ಅವನ ಬುದ್ಧಿಯನ್ನು ಮೇಲಕ್ಕೆ ತನ್ನ ವ್ಯಕ್ತಿತ್ವವನ್ನು ಪರಮಾತ್ಮನಲ್ಲಿ ಲೀನ ಮಾಡಬೇಕು, ಬೇರೆ ಏನನ್ನು ನೆನೆಯಬಾರದು ಅಂತ ವರ್ಣನೆ ಮಾಡ್ತಾರೆ. ಒಂದು ಉಸಿರನ್ನ ಒಳಗೆ ತೆಗೆದುಕೊಳ್ಳುವಷ್ಟು ಕಾಲ ನಮಗೆ ಬಹಳ ದೀರ್ಘ ಅನಿಸಿದ್ರು, ನಿಮೇಷ ಮಾತ್ರಮಪಿ, ಕಣ್ಣು ಮುಚ್ಚಿ ತೆಗೆಯುವಷ್ಟು ಕಾಲ ಆದರೂ ಮನಸ್ಸನ್ನ ಆತ್ಮನಲ್ಲಿ ಲೀನಗೊಳಿಸಬೇಕು. ಆದ್ರಿಂದ ಒಂದು ಶಾಂತಿ, ಪ್ರಸನ್ನತೆ ದೊರೆಯುತ್ತದೆ. ಆದ್ರಿಂದ ಸದ್ಗತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಾಣಾಯಾಮೈರಥ ಪ್ರಾಣಾನ್ ಸಂಯಮ್ಯ ಸ ಪುನಃ ಪುನಃ ದಶ-ದ್ವಾದಶಭಿರ್ವಾಪಿ ಚತುರ್ವಿಂಶಾತ್ ಪರಂ ಗತಃ ಅಂತ ಮುಂದಿನ ಶ್ಲೋಕ. 10 ಅಥವಾ 12 ಪ್ರಾಣಾಯಾಮಗಳ ಮೂಲಕ ಆದರೂ ಪ್ರಾಣವನ್ನು ಸಂಯಮದಲ್ಲಿಟ್ಕೋಬೇಕು, ಹಿಡಿತದಲ್ಲಿಟ್ಕೋಬೇಕು. ಅಂಥವನು ಈ ಪರಮಾತ್ಮನನ್ನ ತಲುಪ್ತಾನೆ. ಪರಮಾತ್ಮ 25ನೇ ತತ್ವ, 24 ತತ್ವಗಳಿಗಿಂತ ಭಿನ್ನವಾದ ತತ್ವ ಅದು. ಭಾಗವತ ತಾತ್ಪರ್ಯದಲ್ಲಿ ಹೀಗೊಂದು ಉಲ್ಲೇಖ ಇದೆ: ಶಬ್ದಾದ್ಯ ನಭ ಆದ್ಯಾಶ್ಚ ಮನೋಯುಕ್ತೇಂದ್ರಿಯಾಣಿ ಚ ಅಹಂಕಾರೋ ಮಹಾಶ್ಚೈವ ತ್ರಯೋವಿಂಶತಿಕೋ ಗಣಃ ದೇವತೇಂದ್ರಿಯೋ ಐಕ್ಯ ನ ಪೃಥಕ್ ಗಣನಂ ತಯೋ ಪ್ರಕೃತಿಸ್ತು ಚತುರ್ವಿಂಶ ಪಂಚವಿಂಶೋ ಹರಿಸ್ವಯಂ ಅಂತ. 5 ತನ್ಮಾತ್ರಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ ಮೊದಲಾದದ್ದು, ಮನಸ್ಸು ಮತ್ತು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳು, ಹೀಗೆ 11, ಅಹಂಕಾರ, ಮಹತ್ತತ್ವ, ಇವೆಲ್ಲ ಸೇರಿ 23 ತತ್ವಗಳಾಗ್ತವೆ. ಪ್ರಕೃತಿಸ್ತು ಚತುರ್ವಿಂಶ, ಪ್ರಕೃತಿ 24ನೇ ತತ್ವ. ಪಂಚವಿಂಶೋ ಹರಿಸ್ವಯಂ, ಭಗವಂತ 25ನೇಯವನು. ಅದಕ್ಕಾಗಿ ಚತುರ್ವಿಂಶಾತ್ ಪರಂ ತತಃ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಷಡ್ವಿಂಶಕೋ ಮಹಾವಿಷ್ಣು ಶ್ರಿಯಾವ ಸಪ್ತವಿಂಶಕಃ. ಗಣನೆ ಮಾಡುವಾಗ ಆಯಾ ತತ್ವಗಳನ್ನು, ಅದರ ಅಭಿಮಾನಿ ದೇವತೆಗಳನ್ನು ಕೂಡ ಪ್ರತ್ಯೇಕವಾಗಿ ಪರಿಗಣನೆ ಮಾಡಿದರೆ ಸ್ವಲ್ಪ ಈ ಗಣನೆ ಹೆಚ್ಚು ಕಡಿಮೆ ಆಗಬಹುದು. ಆಗ ಪರಮಾತ್ಮನ ಸಂಖ್ಯೆ 25 ಇದ್ದದ್ದು 26 ಆಗಬಹುದು, 27 ಆಗಬಹುದು. ಹೀಗೆಲ್ಲ ಕಂಡು ಬರ್ತದೆ. ಮತ್ತು ಸಾಮಾನ್ಯವಾಗಿ 24 ತತ್ವಗಳಿಗಿಂತ ಭಿನ್ನನಾದ ಪರಮಾತ್ಮ 25ನೇಯವನು ಅಂತ ಅರ್ಥ. ಇಲ್ಲಿ 10 ಅಥವಾ 12 ಪ್ರಾಣಾಯಾಮಗಳು ಅಂತ ಏನು ಬಂತಲ್ಲ, ಇದು ಸ್ವಲ್ಪ ಅನುಮಾನಕ್ಕೆ ಕಾರಣ ಆಗುವಂತಿದೆ. ಈ 10 ಅಥವಾ 12 ಪ್ರಾಣಾಯಾಮಗಳು ಅಂದ್ರೆ ಇದು ಯಾವ ಥರದ ಪ್ರಾಣಾಯಾಮ? ನಾವು ಪ್ರತಿಯೊಂದು ಧಾರ್ಮಿಕ ಕ್ರಿಯೆಯನ್ನು ಕೂಡ ಮಾಡುವಾಗ ಆಚಮ್ಯ ಪ್ರಾಣಾಯಾಮ್ಯ ಅಂತ ಏನ್ ಮಾಡ್ತೀವಲ್ಲ, ಆ ಪ್ರಾಣಾಯಾಮಗಳನ್ನೇ 10 ಅಥವಾ 12 ಅಂತ ಹೇಳಿದ್ದಾರೋ ಹೇಗೆ ಅದು ಗೊತ್ತಾಗೋದಿಲ್ಲ. ಬರೇ 10 ಅಥವಾ 12 ಪ್ರಾಣಾಯಾಮಗಳ ಮೂಲಕ ಇಂಥ ಒಂದು ಸಿದ್ಧಿ ದೊರೆಯುವುದು ಹೇಗೆ? ಅಥವಾ ಸಿದ್ಧಿಯೆಲ್ಲ ದೊರೆತಾದ್ಮೇಲೆ 10 ಅಥವಾ 12 ಪ್ರಾಣಾಯಾಮಗಳು ಕೊನೆಯದಾಗಿ ಸಾಕಾಗ್ತವೆ. ಅದಕ್ಕಿಂತ ಮುಂಚೆ ಅನೇಕ ದೊಡ್ಡ ಪ್ರಮಾಣದ ಸಾಧನೆ ಬೇಕಾಗ್ತದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದು ಇಲ್ಲಿ ಸ್ಪಷ್ಟ ಆಗೋದಿಲ್ಲ ನಮಗೆ. ಅದೇನೇ ಇದ್ರೂ ಭಗವದ್ಗೀತೆಯ ಭಾಷ್ಯಗಳಲ್ಲಿ, ತಾತ್ಪರ್ಯಗಳಲ್ಲಿ ಆಚಾರ್ಯರು ಸ್ಪಷ್ಟಪಡಿಸಿರುವಂತೆ ಜ್ಞಾನದಿಂದ ಸಿಗುವಂತಹ ಮುಕ್ತಿ, ಅಲ್ಲಿ ಸಿಗುವಂತಹ ಸುಖ ಬಹಳ ದೊಡ್ಡದು. ಪ್ರಾಣಾಯಾಮ ಇತ್ಯಾದಿಗಳ ಮೂಲಕ ಸಿಗುವಂತಹ ಮುಕ್ತಿ ಜ್ಞಾನದಿಂದ ದೊರೆಯುವ ಮುಕ್ತಿಗಿಂತ ಸಣ್ಣದು ಅಂತ ವರ್ಣನೆ ಮಾಡಿದ್ದಾರೆ. ಅದು ನಮ್ಮ ಅನುಸಂಧಾನದಲ್ಲಿ ಇರಬೇಕು. ಹೀಗೆ ಅಂತಃಕರಣವನ್ನು ಶುದ್ಧ ಮಾಡಿ ಅವನು ಮುಕ್ತಿಯನ್ನು ಹೊಂದಿದ್ರೆ ತನಗೆ ಬೇಕಾದ್ದೆಲ್ಲವನ್ನು ಕೂಡ ಪಡ್ಕೋತಾನೆ. ಅನುಮಾನಾದ್ವಿಜಾನೀಮಃ ಪುರುಷಂ ಸತ್ವ ಸಂಶಯಂ ನ ಶಕ್ಯ ಮನ್ಯಥಾ ಗಂತುಂ ಪುರುಷಂ ದ್ವಿಜಸತ್ತಮಃ ಅಂತ ಮುಂದಿನ ಶ್ಲೋಕ. ಅನುಮಾನ ಪ್ರಮಾಣದಿಂದ ಪರಮಾತ್ಮನನ್ನು ತಿಳಿತೀವಿ ಅಂತ ಇಲ್ಲಿ ಬಂದಿದೆ. ಅನುಮಾನ ಪ್ರಮಾಣದಿಂದ ತಿಳಿಯುವುದು ಅಂದ್ರೆ ಆಗಮದ ಬೆಂಬಲವುಳ್ಳಂತಹ ಅನುಮಾನ ಪ್ರಮಾಣದಿಂದ ಪರಮಾತ್ಮನನ್ನು ತಿಳಿಯುವುದು ಅಂತ ಅರ್ಥ. ಅಷ್ಟನ್ನು ಬಿಟ್ರೆ ಯಾವುದೇ ಅನುಮಾನ ಅಂತ ಅನ್ನೋದು ಸ್ವತಂತ್ರವಾಗಿ ಪರಮಾತ್ಮನನ್ನಾಗಲಿ ಮತ್ತಾವುದೇ ಐತೀಂದ್ರಿಯವಾದಂತಹ ವಸ್ತುವನ್ನಾಗಲಿ ತಿಳಿಸ್ಲಿಕ್ಕೆ ಸಮರ್ಥ ಅಲ್ಲ.
ಆದ್ರಿಂದ ಇಲ್ಲಿ ಹೇಳಿರುವಂತಹ ಅನುಮಾನಗಳೆಲ್ಲವೂ ಆಗಮದ ಬೆಂಬಲ ಇರುವಂತಹ ಅನುಮಾನಗಳು ಅಂತ ಅದರ ಅರ್ಥ. ಸಾತ್ವಿಕ ವೃತ ಅಂದ್ರೆ ಏನು ಅದನ್ನು ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಕ್ಷಮ, ಧೈರ್ಯ, ಅಹಿಂಸಾ, ಎಲ್ಲಾ ಪ್ರಾಣಿಗಳಲ್ಲೂ ಸಮತ್ವ, ಸತ್ಯ ಪಾಲನೆ, ಆರ್ಜವ ಅಂದ್ರೆ ಪ್ರಾಮಾಣಿಕತನ. ಅದನ್ನು ಸರಳತೆ ಅಂತ ಅನುವಾದ ಮಾಡ್ತಾರೆ. ಆ ಸರಳತೆ ಅಂತ ಅನುವಾದ ಮಾಡುವುದಕ್ಕಿಂತ ಪ್ರಾಮಾಣಿಕತನ ಅಂತ ಅನುವಾದ ಮಾಡುವುದು ಹೆಚ್ಚು ಶ್ರೇಷ್ಠ. ಜ್ಞಾನಂ ತ್ಯಾಗ, ಎಲ್ಲ ಅಪೇಕ್ಷೆಗಳ ಭೋಗಗಳ ತ್ಯಾಗ ಮತ್ತು ಜ್ಞಾನ ಮತ್ತು ಸನ್ಯಾಸ, ಕಾಮ್ಯಕರ್ಮಗಳ ಪರಿತ್ಯಾಗ. ಇದನ್ನು ಸಾತ್ವಿಕ ವ್ರತ ಅಂತ ವರ್ಣಿಸ್ತಾರೆ. ಏತೇನೈವ ಅನುಮಾನೇನ ಮನ್ಯಂತೇವೈ ಮನೀಷಿಣಃ ಸತ್ವಂಚ ಪುರುಷಶ್ಚೈವ ಯತ್ರ ನಾಸ್ತಿ ವಿಚಾರಣ. ಈ ಯುಕ್ತಿಯಿಂದಲೂ ಸತ್ವ ಮತ್ತು ಪುರುಷ ಇವೆರಡನ್ನೂ ಜ್ಞಾನಿಯಾದವನು ತಿಳಿತಾನೆ ಅಂತ ಈ ಮುಂದಿನ ಶ್ಲೋಕ ಹೇಳ್ತದೆ. ಏತೇನೈವ ಅನುಮಾನೇನ, ಈ ಅನುಮಾನದಿಂದಲೇ ಅಂತ ಬಂದಿದೆ ಅಲ್ಲಿ. ಹಾಗಾದ್ರೆ ಹಿಂದಿನ ಶ್ಲೋಕದಲ್ಲಿ ಸೂಚಿತವಾದ ಅನುಮಾನದಿಂದ ಅಂತ ಅದರ ತಾತ್ಪರ್ಯ ಆಗ್ತದೆ. ಆದ್ರಿಂದ ಅದನ್ನ ಕೇವಲ ಯುಕ್ತಿಗಳಿಂದ ಅಂತ ಇಷ್ಟೇ ಅನುವಾದ ಮಾಡುವುದು. ವಿದ್ವಾಂಸರಾದ ಪುರುಷರು ಯುಕ್ತಿಗಳಿಂದ ಸತ್ವ ಮತ್ತು ಪುರುಷ ಎಂಬ ತತ್ವಗಳನ್ನು ತಿಳಿತಾರೆ ಅಂತ ಅನುವಾದ ಮಾಡುವುದು ಅಷ್ಟ್ಯಾಕೋ ಉಚಿತ ಅನಿಸೋದಿಲ್ಲ. ಈ ಹಿಂದಿನ ಶ್ಲೋಕದಲ್ಲಿ ಸೂಚಿತವಾದ ಅನುಮಾನ ಅಂತ ಅದರ ಅರ್ಥ. ಹಾಗಾದ್ರೆ ಇಲ್ಲಿ ಅನುಮಾನ ಅಂತಂದ್ರೆ ಪ್ರತ್ಯಕ್ಷ ಅನುಮಾನ, ಆಗಮ ಅಂತ 3 ಪ್ರಮಾಣಗಳೇನಿವೆ ಅಲ್ಲ, ಆ ಪ್ರಮಾಣಗಳಲ್ಲಿ ಸೇರಿದಂತಹ ಅನುಮಾನ ಇದಲ್ಲ ಅಂತ ನನ್ನ ಆಲೋಚನೆ. ಅನುಮಾನ ಅಂದ್ರೆ ಯಾವುದನ್ನ ಅನುಸರಿಸಿದರೆ ಪರತತ್ವವನ್ನು ತಿಳಿಯಲಿಕ್ಕೆ ಸಾಧ್ಯವೋ ಅದಕ್ಕೆ ಅನುಮಾನ ಅಂತ ಇಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಹಾಗಾದ್ರೆ ಈ ಹಿಂದಿನ ಶ್ಲೋಕದಲ್ಲಿ ಹೇಳಲ್ಪಟ್ಟಂತಹ ಸಾತ್ವಿಕ ವ್ರತಗಳನ್ನು ಆಚರಿಸಿದ್ದಾದ್ರೆ ಪರಮಾತ್ಮನನ್ನ ತಿಳಿಯುವುದು ಸಾಧ್ಯ. ಸತ್ವ ಅಂದ್ರೆ ಇದೆಲ್ಲ ಪ್ರಕೃತಿ ಅಂತ ಅರ್ಥ ಬರೀತಾರೆ. ಪ್ರಕೃತಿ ಅಂತ ಹೇಳಬಹುದು, ಅಥವಾ ಪ್ರಕೃತಿಯಿಂದ ಜನ್ಯವಾದಂತಹ ಸಕಲ ಪ್ರಪಂಚ ಅದೆಲ್ಲವೂ ಇಲ್ಲಿ ಸತ್ವವೇ. ಪರಮಾತ್ಮನ ಅಧೀನವಾದಂತಹ ಚೇತನ ಜಡರೂಪವಾದ ಸಕಲ ಪ್ರಪಂಚವೂ ಸತ್ವ. ಪುರುಷ ಅಂದ್ರೆ ಪರಮಾತ್ಮ. ಕ್ಷೇತ್ರಜ್ಞ ಮತ್ತು ಸತ್ವ. ಕ್ಷೇತ್ರಜ್ಞ ಅಂದ್ರೆ ಪರಮಾತ್ಮ, ಸತ್ವ ಅಂದ್ರೆ ಜಡಚೇತನಾತ್ಮಕವಾದ ಈ ಜಗತ್ತು. ಇವುಗಳ ಏಕತೆ ಅನ್ನೋದು ಯುಕ್ತಿಯುಕ್ತವಲ್ಲ ಅಂತ ಕೆಲವರು ವಿದ್ವಾಂಸರು ಹೇಳ್ತಾರೆ. ಅವರು ಜ್ಞಾನ ಪರಿನಿಷ್ಠಿತಾ, ಯಾವತ್ತೂ ಜ್ಞಾನ ಕಾರ್ಯದಲ್ಲಿ ಆಸಕ್ತರಾದವರು. ಕ್ಷೇತ್ರಜ್ಞ ಸತ್ವಯೋ ಐಕ್ಯಮಿತ್ಯೇತ ನೋಪಪದ್ಯತೆ. ಜಡವು ಈ ಜಡಚೇತನಾತ್ಮಕವಾದ ಈ ಜಗತ್ತೇ ಪರಮಾತ್ಮ ಅಂತ ಇನ್ನು ಕೆಲವರು ಏನು ಹೇಳ್ತಾರೆ, ಅದು ಯುಕ್ತಿಯುಕ್ತ ಅಲ್ಲ ಅಂತ ಇವರು ಹೇಳ್ತಾರೆ. ಯಾಕೆಂದ್ರೆ ಪೃಥಗ್ಭೂತಂ ತತಸ್ತತ್ವಂ ಇತ್ಯೇತದ ಅವಿಚಾರಿತಂ. ಈ ಜಡಚೇತನಾತ್ಮಕವಾದ ಜಗತ್ತು ಪರಮಾತ್ಮನಿಗಿಂತ ಪೂರ್ಣ ಭಿನ್ನ ಅನ್ನೋದ್ರ ಬಗ್ಗೆ ಯಾವತ್ತೂ ವಿಚಾರ ಮಾಡಬೇಕಾದ್ದೇ ಇಲ್ಲ. ಭಿನ್ನ ಅನ್ನೋದು ಪೂರ್ಣವಾಗಿ ಸಿದ್ಧವೇ. ಪೃಥಗ್ಭಾವಶ್ಚ ವಿಜ್ಞೇಯ ಸಹಜಶ್ಚಾಪಿ ತತ್ವತಃ. ಇದು ಸ್ವಾಭಾವಿಕ. ಪರಮಾತ್ಮನಿಗೂ ಜಗತ್ತಿಗೂ ಇರುವಂತಹ ಭೇದ ಅನ್ನೋದು ಸ್ವಾಭಾವಿಕ ಅಂತ ಈ ಕೆಲವರು ಅದನ್ನ ಅರ್ಥ ಮಾಡ್ತಾರೆ. ತಥಾ ಏಕತ್ವ ನಾನಾತ್ವ ಮಿಷ್ಯತೆ ವಿದುಷಾಂ ನಯಃ ಅಂತ ಮುಂದಿನ ಶ್ಲೋಕ. ಆತ್ಮನಲ್ಲಿ ಏಕತ್ವನೂ ಇದೆ, ನಾನಾತ್ವನೂ ಇದೆ ಅಂತ ಹೀಗೆ ಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ. ಮೂಲತಃ ಪರಮಾತ್ಮ ಏಕ, ಆದ್ರೆ ಅವನು ನಾನಾ ರೂಪಗಳನ್ನು ತಾಳಿದ್ದಾನೆ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಬಹುದು. ಹಾಗೆ ಈ ಜಗತ್ತಿನಲ್ಲಿ ಕಂಡು ಬರುವಂತಹ ಒಂದು ಉದಾಹರಣೆಯನ್ನ ಇಲ್ಲಿ ಹೇಳ್ತಾರೆ. ಮಶಕ ಅಂದ್ರೆ ಸೊಳ್ಳೆ, ಆದ್ರೆ ಸೊಳ್ಳೆ ಅಂತ ಅರ್ಥ ಅಲ್ಲ, ಕೀಟಗಳು, ಹುಳುಗಳು ಅಂತ ಅರ್ಥ. ಅತ್ತಿ ಹಣ್ಣಿನಲ್ಲಿ ಹುಳುಗಳು ಬಹಳ ಇರ್ತವೆ. ಅತ್ತಿ ಹಣ್ಣು ಆ ಹುಳುಗಳನ್ನ ಬಿಟ್ಟಿರೋದಿಲ್ಲ. ಹಾಗೆ ಹುಳುಗಳು ಆ ಅತ್ತಿ ಹಣ್ಣನ್ನ ಬಿಟ್ಟಿರೋದಿಲ್ಲ. ಆ ಹುಳುಗಳಿಗೆ ಅತ್ತಿ ಹಣ್ಣು ಎಂಬುದು ಒಂದು ಆಶ್ರಯ. ಹಾಗೆ ಈ ಪರಮಾತ್ಮನು ಕೂಡ ಜಗತ್ತಿಗೆ ಆಶ್ರಯನಾಗಿದ್ದಾನೆ. ಮಯಿತೆ ತೇಷು ಚಾಪ್ಯಹಂ ಅಂತ ಭಗವದ್ಗೀತಾದಲ್ಲಿ ಮಾತಿದೆ. ನನ್ನಲ್ಲಿ ಈ ಜಗತ್ತೆಲ್ಲವೂ ಇದೆ.
ತೇಷು ಚ ಅಹಂ, ಅವುಗಳಲ್ಲಿ ನಾನಿದ್ದೇನೆ. ಹೀಗೆ ಎರಡು ಥರ ಪರಮಾತ್ಮ ಅಲ್ಲಿ ವರ್ಣನೆ ಮಾಡ್ತಾನೆ. ಆದ್ರಿಂದ ಜಗತ್ತು ಪರಮಾತ್ಮನಲ್ಲಿದೆ, ಪರಮಾತ್ಮನು ಜಗತ್ತಿನಲ್ಲಿದ್ದಾನೆ. ಹೀಗೆ ಎರಡಕ್ಕೂ ಕೂಡ ಪ್ರತ್ಯೇಕವಾಗಿ ನಮಗೆ ಅಸ್ತಿತ್ವ ಕಾಣಿಸೋದಿಲ್ಲ. ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಜಗತ್ತು ನಮಗೆ ಕಾಣಿಸೋದೇ ಇಲ್ಲ. ಜಗತ್ತನ್ನು ಬಿಟ್ಟು ಪರಮಾತ್ಮ ಇರಬಲ್ಲ, ಆದರೆ ಜಗತ್ತೆಲ್ಲವೂ ಅವನಲ್ಲೇ ಇರೋದ್ರಿಂದ ಪರಮಾತ್ಮ ಯಾವತ್ತೂ ಕೂಡ ಅಲ್ಲಿ ಇದ್ದೇ ಇರ್ತಾನೆ. ಜಗತ್ತಿನಲ್ಲಿ ಪರಮಾತ್ಮನಲ್ಲಿ ಜಗತ್ತು ಕೂಡ ಯಾವತ್ತೂ ಇದ್ದೇ ಇರ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಮತ್ಸ್ಯೋ ಯಥಾನ್ಯಃ ಸ್ಯಾತಪ್ಸು ಸಂಪ್ರಯೋಗ ತಥಾ ತಯೋಃ ಅಂತ ಮುಂದಿನ ಶ್ಲೋಕ. ನೀರಿನಲ್ಲಿ ಮೀನು ಪ್ರತ್ಯೇಕವಾಗಿ ಕಾಣ್ತದೆ, ಆದರೆ ಆ ಮೀನು ನೀರಿನೊಳಗೆ ಇರಬೇಕು. ನೀರಿಂದ ಹೊರತುಪಡಿಸಿದ್ರೆ ಆ ಮೀನಿಗೆ ಅಸ್ತಿತ್ವ ಇಲ್ಲದಂತಾಗ್ತದೆ. ಹಾಗೆ ಕಮಲದ ಎಲೆಯ ಮೇಲೆ ಆ ನೀರಿನ ತೊಟ್ಟೆಗಳಿರ್ತವೆ, ನೀರಿನ ಸಣ್ಣ ಸಣ್ಣ ಹನಿಗಳು. ಆ ಹನಿಗಳು ಪ್ರತ್ಯೇಕವಾಗಿ ಕಂಡರೂ ಕೂಡ ಕಮಲದ ಎಲೆಯನ್ನು ಹೊರತುಪಡಿಸಿದ್ರೆ, ಕಮಲದ ಎಲೆಯನ್ನು ಕಿತ್ತಾಕಿದ್ರೆ ಆ ನೀರಿನ ಹನಿಗಳಿಗೆ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಅವು ಮತ್ತೆ ನೀರಿನಲ್ಲಿ ಹೋಗಿ ಸೇರ್ಕೊಂಡು ಒಂದಾಗಿಬಿಡ್ತವೆ. ಸಂಬಂಧ ಸ್ತೋಯ ಬಿಂದೂನಾಂ ಪರಣೆ ಕೋಕನದಸ್ಯ ಚ ಅಂತ ಆ ಶ್ಲೋಕದ ಅರ್ಥ. ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಉದಾಹರಣೆಗಳು ಕೂಡ ಏಕರೂಪವಾಗಿಲ್ಲ, ಒಂದೇ ಸಂಗತಿಗಳನ್ನು ಅದು ಪ್ರತಿಪಾದನೆ ಮಾಡೋದಿಲ್ಲ. ಆ ನೀರಿನ ಹನಿಗಳು ಎಲೆಯ ಮೇಲಿವೆ, ಆದರೆ ಎಲೆಗೆ ಅವು ಅಂಟಿಕೊಂಡಿಲ್ಲ. ಜಾಡಿಸಿ ತೆಗೆದರೆ ಆ ಹನಿಗಳೆಲ್ಲ ಬಿದ್ದು ಹೋಗ್ತವೆ. ಅದರಂತೆ ಪರಮಾತ್ಮನು ಕೂಡ ಈ ಜಗತ್ತಿನಲ್ಲಿ ಇದ್ದಾನೆ, ಜಗತ್ತಿನ ಅಂಟು ಅವನಿಗಿಲ್ಲ ಅಂತ ನಾವು ಅದನ್ನು ವ್ಯಾಖ್ಯಾನ ತಿಳ್ಕೊಳ್ಬಹುದು. ಹಾಗೆ ಜಗತ್ತು ಕೂಡ ಪರಮಾತ್ಮನಲ್ಲಿದೆ, ಆದರೆ ಪರಮಾತ್ಮನಲ್ಲಿ ಅದು ಏಕೀಭೂತ ಆಗಿಲ್ಲ, ಜೊತೆಗಿದೆಯೇ ಹೊರತು ಐಕ್ಯವನ್ನೇನೂ ಅದು ಹೊಂದಿಲ್ಲ ಅಂತ ತಿಳ್ಕೊಳ್ಬಹುದು. ಬ್ರಹ್ಮ ಈ ರೀತಿಯಾಗಿ ಚತುರ್ಮುಖ ಬ್ರಹ್ಮ ಎಲ್ಲಾ ದಕ್ಷ ಪ್ರಜಾಪತಿ ಮೊದಲಾದ ಮುನಿಗಳಿಗೆ ಉಪದೇಶ ಮಾಡಿದ. ಅವರು ಆ ತತ್ವವನ್ನೆಲ್ಲ ತಿಳ್ಕೊಂಡು ಮತ್ತೆ ಈ ಮುಂದಿನಂತೆ ಆ ಚತುರ್ಮುಖ ಬ್ರಹ್ಮನನ್ನ ಪ್ರಶ್ನಿಸಿದರಂತೆ. ಅವ್ರೇನು ಪ್ರಶ್ನಿಸಿದರು ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.